ಹಾಯ್ ಎವ್ರಿವನ್, ನಾನು ಜಯಲಕ್ಷ್ಮಿ 14 ಇಯರ್ಸಿಂದ ವೆಯ್ಟ್ ಲಾಸ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ, ಆರೋಗ್ಯನ ಬೆಟರ್ ಮಾಡಿಕೊಂಡು ಮೆಡಿಸಿನ್ ಫ್ರೀ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ ನಾನು ಈ 14 ಇಯರ್ಸಲ್ಲಿ ಹೆಲ್ಪ್ ಮಾಡಿದ್ದೀನಿ. ನಾನು ಇವತ್ತು ಮಾತಾಡ್ತಾ ಇರೋದು ಹೆಲ್ತಿ ವೆಯ್ಟ್ ಲಾಸ್ ಬಗ್ಗೆ ಮತ್ತು ಅನ್ಹೆಲ್ತಿ ವೆಯ್ಟ್ ಲಾಸ್ ಬಗ್ಗೆ. ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ದೀರಾ, ಹೇಗೆ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಏನಕ್ಕೆ ಅನ್ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬಾರ್ದು, ಅದನ್ನು ನಾನು ಹೇಳ್ತಾ ಇದ್ದೀನಿ ನನ್ನ ಓನ್ ಎಕ್ಸ್ಪೀರಿಯನ್ಸು. ನಾನು ಅನ್ಹೆಲ್ತಿಯಾಗಿ ಒನ್ ಟೈಮಲ್ಲಿ ವೆಯ್ಟ್ ಲಾಸ್ ಮಾಡಿಕೊಂಡೆ. ಅದ್ರ ಬಗ್ಗೆ ಕೆಲವೊಂದು ನಿಮಗೆ ಹೇಳ್ತಾ ಇದ್ದೀನಿ. ನೀವು ನನ್ನ ವಿಡಿಯೋದಲ್ಲಿ ನೀವು ನೋಡಿದ್ರೆ ನಾನು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಅನ್ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬಾರ್ದು, ಇದನ್ನ ತುಂಬ ಸರಿ ಹೇಳ್ತಾನೆ ಇರ್ತೀನಿ. ನೀವು ನೋಡ್ಬೋದು ಬೇರೆ ವಿಡಿಯೋಗಳನ್ನು. ನಾನು ಯಾವಾಗ ವೆಯ್ಟ್ ಜಾಸ್ತಿ ಆದೆ, ನಾನು ಎಷ್ಟು ವೆಯ್ಟ್ ಲಾಸ್ ಮಾಡಿಕೊಂಡೆ, ಸೊ ಅನ್ಹೆಲ್ತಿಯಾಗಿ ಯಾವ ಥರ ಆಯಿತು ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇರೋದು. ಇದರಲ್ಲಂತೂ ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ದೀರಾ, ಮೇನ್ ಆಗಿ ನೀವು ನೋಡಬೇಕಾಗಿರೋದು, ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ನಿಮ್ಮ ಸ್ಕೇಲ್ ಮೇಲೆ, ಅಂದರೆ ವೇಟ್ ಸ್ಕೇಲ್ ಮೇಲೆ ತೋರಿಸೋದೇ ವೆಯ್ಟ್ ಲಾಸ್ ಅಂತ ಅನ್ಕೊಬೇಡಿ. ವೆಯ್ಟ್ ಲಾಸಲ್ಲಿ ಬೇರೆ ಬೇರೆ ಥರನೂ ಇರುತ್ತೆ. ಅಂದರೆ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಬೇಕಾದ್ರೆ ತುಂಬ ಜನ ಮಾಡೋದು ಹೆಣ್ಮಕ್ಳು ಒಂದು 25 ಇಯರ್ಸಿಂದ 32 ಇಯರ್ಸಲ್ಲಿ ಏನಾದ್ರು ಮಗು ಆದಮೇಲೆ ದಪ್ಪ ಆಗಿದ್ರೆ ಅವ್ರು ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೊಂಡಿರ್ತಾರೆ. ಸೊ ನಾನು ಹೇಗೆ ವೆಯ್ಟ್ ಲಾಸ್ ಮಾಡಿಕೊಂಡೆ, ನಾನು ಯಾವಾಗ ವೆಯ್ಟ್ ಗೇನ್ ಆದೆ, ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇರೋದು. ನಾನು ಚಿಕ್ಕದ್ರಿಂದ ತುಂಬ ಸಣ್ಣಕ್ಕಿದ್ದೆ. ನಾನು ಯಾವತ್ತೂ ವೆಯ್ಟ್ ಜಾಸ್ತಿ ಇರೋದು ನನಗೆ ಗೊತ್ತೇ ಇಲ್ಲ. ನಾನು ಯಾವಾಗ ಪ್ರೆಗ್ನೆನ್ಸಿಯಲ್ಲಿ ನಾನು ವೆಯ್ಟ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಆ ಟೈಮಲ್ಲಿ ತುಂಬ ವೆಯ್ಟ್ ಜಾಸ್ತಿ ಆಗ್ತಾ ಇರ್ತಾರೆ. ಅಂದರೆ ಲ್ಯಾಕ್ಟೇಟಿಂಗ್ ಮದರಲ್ಲಿ ತುಂಬಾ ಜಾಸ್ತಿ ದಪ್ಪ ಆದೆ. ಮೇಯ್ನಾಗಿ ಚೆನ್ನಾಗಿ ಊಟ ಮಾಡೋದು, ಮನೆಯಲ್ಲೇ ಕುತ್ಕೊಳ್ಳೋದು, ಎಲ್ಲೂ ನೀರ ಹತ್ರ ಕೈ ಹಾಕಲ್ಲ ಅಥವಾ ಏನು ಕೆಲಸ ಮಾಡಲ್ಲ, ಬರೀ ರೆಸ್ಟ್ ತೊಗೊಳ್ಳೋದು. ಎಲ್ಲ ಹೆಣ್ಮಕ್ಳು ಮ್ಯಾಕ್ಸಿಮಮ್ ಈ ಟೈಮಲ್ಲೇ ವೆಯ್ಟ್ ಜಾಸ್ತಿ ಆಗುವಂಥದ್ದು. ಈ ಥರ ಟೈಮಲ್ಲಿ ನಾನು ತುಂಬ ವೆಯ್ಟ್ ಜಾಸ್ತಿ ಆದೆ. ಸೊ ಇಲ್ಲಿ ಫೋಟೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ವೆಯ್ಟ್ ಜಾಸ್ತಿ ಆಗಿದ್ದೆ ಅಂತ. ಸೊ ಅವಾಗ ನನಗೆ ಒಂದೇ ಗೊತ್ತಾಗಿದ್ದು, ನಾನು ಈ ಥರ ವೆಯ್ಟ್ ಜಾಸ್ತಿ ಆದರೆ ಯಾವುದೇ ಥರ ಡ್ರೆಸ್ಸಸ್ ಹಾಕೊಳ್ಳೋಕ್ಕಾಗೋದಿಲ್ಲ, ಮತ್ತು ಸೀರೆ ಹುಟ್ರೇನು ಒಂದು ಡ್ರಮ್ಗೆ ಸೀರೆ ಹುಟ್ಟಿಸ್ದಂಗೆ ಆಗ್ತಾ ಇರತ್ತೆ, ಅಂದರೆ ಏನು ಶೇಪ್ ಕಾಣೋದಿಲ್ಲ, ಈ ಥರದ್ದೆಲ್ಲ ಇತ್ತು. ಸೀರಿಯಸ್ ಆಗಿ ನಾನು ಅದಕ್ಕೋಸ್ಕರನೇ ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದು. ಅಂದರೆ ಬ್ಯೂಟಿ ಕಾನ್ಷಿಯಸ್ ಎಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ. ಎಸ್ಪೆಷಲಿ 25ಇಂದ 32, 33 ಈ ಏಜಲ್ಲಿ ಏನಾದ್ರು ಪ್ರೆಗ್ನೆನ್ಸಿ ಆಗಿ ಲ್ಯಾಕ್ಟೇಟಿಂಗ್ ಮದರ್ ಆದಾಗ ಅವರು ನೆಕ್ಸ್ಟ್ ವೆಯ್ಟ್ ಲಾಸ್ ಅಂತ ಹುಡುಕ್ತಾ ಇರ್ತಾರೆ. ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ. ನಾನೊಂದು 25 ಇಯರ್ಸ್ಗೆ ನನಗೆ ಮಗು ಆಗಿತ್ತು. ಸೊ ಆ ಟೈಮಲ್ಲಿ ನಾನು ಹೇಳ್ತಾ ಇರೋದು. ನನಗೆ ಈಗ 43. ನಾನು ಯಾವಾಗ ವೆಯ್ಟ್ ಜಾಸ್ತಿ ಆದೆ, ಸೊ ನನ್ನ ಮೈಂಡಲ್ಲಿ ಒಂದೇ ಇದ್ದಿದ್ದು ವೆಯ್ಟ್ ಲಾಸ್ ಮಾಡ್ಕೊಬೇಕು. ಸೊ ನಾನೇನು ಹೇಳ್ತಾ ಇದ್ದೀನಿ, ಒಂದು 17 ಇಯರ್ಸ್ 18 ಇಯರ್ಸ್ ಬ್ಯಾಕು ಈ ಥರ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಈ ಥರ ಯೂಟ್ಯೂಬ್ ಇರಲಿಲ್ಲ, ಈ ಥರ ನಮಗೆ ಫಾಸ್ಟಾಗಿ ಏನು ಸಿಗ್ತಾ ಇರಲಿಲ್ಲ. ಅವಾಗ ಇದ್ದಿದ್ದು ಒಂದೇ ಬುಕ್ಸಲ್ಲಿ ಓದಬೇಕಿತ್ತು, ಇಲ್ಲಾಂದರೆ ಟಿ ವಿಯಲ್ಲಿ ಏನಾದರೂ ನೋಡಬೇಕಾಗಿತ್ತು. ಇದೆರಡೇ ಆಪ್ಷನ್ ಇದ್ದಿದ್ದು. ನಾನು ಸಹ ಅದೆರಡು ನೋಡ್ಕೊಂಡೇ ನಾನು ವೆಯ್ಟ್ ಲಾಸ್ ಮಾಡಿದ್ದು. ಅಂದರೆ ಸಾಮಾನ್ಯವಾಗಿ ಈಗಲೂ ಜನ ಮಾಡ್ತಾ ಇರೋದು ಒಂದೇ, ವೆಯ್ಟ್ ಲಾಸ್ ಮಾಡ್ಕೊಬೇಕಂದ್ರೆ ಊಟ ಕಡಿಮೆ ಮಾಡ್ಕೋಬೇಕು, ಎಕ್ಸಸೈಸ್ ಜಾಸ್ತಿ ಮಾಡಬೇಕು. ಸೊ ನಾನು ಆ ಟೈಮಲ್ಲಿ ಅದನ್ನೇ ಮಾಡಿರೋ ಅಂಥದ್ದು. ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾ ಇದ್ದೆ, ನೈಟ್ ಡಿನ್ನರ್ ಸ್ಕಿಪ್ ಮಾಡ್ತಾ ಇದ್ದೆ, ಬೆಳಿಗ್ಗೆ ಹೊತ್ತು ಸ್ವಲ್ಪ ಹಾಲು ಕುಡ್ಕೊಂಡಿರ್ತಾ ಇದ್ದೆ. ಸಾಮಾನ್ಯವಾಗಿ ನೈಟ್ ಟೈಮು ಬರೀ ತರಕಾರಿಗಳನ್ನ ತಿನ್ಕೊಂಡಿರೋದು, ಅಥವಾ ಬೆಳಿಗ್ಗೆ ಹೊತ್ತು ಸ್ವಲ್ಪನೇ ತರಕಾರಿ ತಿನ್ಕೊಂಡಿರೋದು, ಹಾಲು ಕುಡಿಯೋದು, ಈ ಥರದ್ದೆಲ್ಲ ಸ್ಕಿಪ್ ಮಾಡೋದು, ಇದೆಲ್ಲ ನಾನು ಮಾಡ್ತಾ ಇದ್ದೆ. ಮತ್ತು ಮಧ್ಯಾಹ್ನದ ಹೊತ್ತು ಕರೆಕ್ಟಾಗಿ ಊಟ ಮಾಡ್ತಾ ಇರಲಿಲ್ಲ. ಈ ಥರ ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, 100% ನನಗೆ ವೆಯ್ಟ್ ಲಾಸ್ ಆಯಿತು. ತುಂಬ ಅಂಡರ್ ವೆಯ್ಟ್ ಆಗಿದ್ದೆ. ಅಂದರೆ ಆಲ್ಮೋಸ್ಟ್ ಒಂದು 22ಇಂದ 24ವರೆಗೂ ನಾನು ವೆಯ್ಟ್ ಲಾಸ್ ಆಗಿದೆ ಕೆಜಿಸ್. ಒಂದು 24 kg 23 kgs ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಾದ್ಮೇಲೆ, ಸೊ ಯಾವ ರೀತಿ ಅನ್ಹೆಲ್ತಿಯಾಗಿ ನಾನು ವೆಯ್ಟ್ ಲಾಸ್ ಮಾಡಿಕೊಂಡೆ ಅಂದರೆ, ಸ್ವಲ್ಪನೇ ಊಟ ಮಾಡಿಕೊಂಡು ತುಂಬ ಜಾಸ್ತಿ ಎಕ್ಸಸೈಸ್ ಮಾಡಿದಾಗ ನನಗೆ ಮುಂಚೆ ಯಾವುದೇ ಥರ ಹೆಲ್ತ್ ಇಶ್ಯೂಸ್ ಇರಲಿಲ್ಲ. ಆದರೆ ಯಾವಾಗ ಈ ಥರ ಅನ್ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡಿಕೊಂಡೆ, ಆವಾಗ ಆ್ಯಕ್ಚುಲಿ ರಿಯಲ್ ಆಗಿ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದು. ಅಂದರೆ ಲೋ BP ಸ್ಟಾರ್ಟ್ ಆಗಿತ್ತು, ಮತ್ತು ತುಂಬ ಸುಸ್ತು, ಯಾವಾಗಲೂ ಸುಸ್ತಾಗ್ತಾ ಇತ್ತು. ಇನ್ನು ಬಂದು ಏನು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಗ್ಯಾಸ್ಟ್ರಿಕ್ ಅಂದರೆ ಹೊಟ್ಟೆ ಹಸುವಾಗೋದು, ನನಗೇನು ತಿನ್ನೋಕ್ಕಾಗ್ತಾ ಇರಲಿಲ್ಲ, ತುಂಬ ಗ್ಯಾಸ್ಟ್ರಿಕ್ಕು ತೇಗ್ ಬರೋದು, ಈ ಥರದ್ದೆಲ್ಲ ಆಗ್ತಾಯಿತ್ತು. ಈ ಥರ ಇದ್ದಾಗ ನನಗೆ ಗೊತ್ತಾಗಿದ್ದು,
ಮೇನ್ ಆಗಿ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಅನ್‌ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬಾರ್ದು ಅಂತ. ಸೊ ಎಲ್ಲರೂ ಸಾಮಾನ್ಯ ಹೆಣ್ಮಕ್ಳು ಏನು ಮಾಡ್ತಾ ಇರ್ತೀವಿ, ನಾವು ಡ್ರೆಸ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲ ಡ್ರೆಸ್ ಹಾಕೊಂಡಾಗ ಎಲ್ಲ ಡ್ರೆಸ್ಸಲ್ಲೂ ನಾವು ಫಿಟ್ ಆಗಬೇಕು, ನಾವು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು, ಇದಕ್ಕೋಸ್ಕರನೇ ಆ್ಯಕ್ಚುಲಿ ಸಣ್ಣ ಆಗೋದು. ಆದರೆ ನನಗೆ ನಾನು ಯಾವಾಗ ನಮ್ಮ ವೆಲ್ನೆಸ್ ಸೆಂಟರ್ಗೆ ಬಂದೆ, ನ್ಯೂಟ್ರಿಷನ್ ಸೆಂಟರ್ಗೆ ಬಂದೆ, ಅಲ್ಲಿ ಗೊತ್ತಾಗಿದ್ದು ಹೆಲ್ತಿ ವೆಯ್ಟ್ ಲಾಸ್ ಅಂದ್ರೇನು, ಅನ್‌ಹೆಲ್ತಿ ವೆಯ್ಟ್ ಲಾಸ್ ಅಂದ್ರೇನು, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವುದು ಜಾಸ್ತಿ ತಿನ್ನಬೇಕು, ಯಾವುದು ಕಡಿಮೆ ತಿನ್ನಬೇಕು, ಏನು ಎಕ್ಸಸೈಸ್ ಜಾಸ್ತಿ ಮಾಡಬೇಕು, ಏನು ಎಕ್ಸಸೈಸ್ ಕಡಿಮೆ ಮಾಡಬೇಕು, ಇದನ್ನೆಲ್ಲ ನಾನು ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಹೋಪ್ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಷನ್ ಗೊತ್ತಾಯಿತು ಅನ್ಕೋತೀನಿ. ಹೆಲ್ತಿಯಾಗಿ ಏನಕ್ಕೆ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಏನಕ್ಕೆ ಅನ್‌ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬಾರ್ದು ಅಂತ. ಮೇನ್ ಆಗಿ ಯಾರ್ಯಾರಿಗೆ ಸೀರಿಯಸ್ ಆಗಿ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೀನಿ.